ಚೆನ್ನಾಗಿದೆ. ಕನ್ನಡಕ್ಕೆ ಈ ಚಿತ್ರ ಬೇಕು ಬ್ರೋ. ಎಲ್ಲರೂ ಬೇರೆ ಭಾಷೆ ಸಿನಿಮಾ ಚೆನ್ನಾಗಿದೆ. ಅವ್ರದ್ದು ಆ್ಯಕ್ಟಿಂಗು ಆ ಥರ ಅಷ್ಟೊಂದೇನಿಲ್ಲ, ಅದನ್ನು ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿದೆ ಅಷ್ಟೆ. ಶರಣ ತುಂಬ ಚೆನ್ನಾಗಿದೆ. ಇದೇ ಥರ ಬೆಳೀಲಿ ಹಾಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ. ಹಾಂ, ನೋಡಿದ್ವಿ. ಬೆಟರ್ ಇದೆ, ಬಟ್ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಎಲ್ಲ ನೋಡೋ ಡಬಲ್ ಮೀನಿಂಗ್ ತುಂಬ ಇದೆ. ಆದರೂ ತುಂಬ ಚೆನ್ನಾಗಿದೆ, ಒಳ್ಳೆ ಮೇಕಿಂಗ್ ಇದೆ. ಆಲ್ ದ ಬೆಸ್ಟ್ ಹೇಳ್ತೀನಿ. ನೋಡ್ಬೋದು. ಚೆನ್ನಾಗೈತೆ. ಕಾಮಿಡಿ ಇಷ್ಟ ಅಷ್ಟೇ ಸರ್. ಚೆನ್ನಾಗಿದೆ. ಪರವಾಗಿಲ್ಲ. ಪೌರಾಣಿಕ ರೀತಿಲಿ ಇದೆಯಲ್ಲ, ತುಂಬ ಇಷ್ಟ ಆಯ್ತು ಸರ್. ಹೌದು ಸರ್, ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಎಲ್ಲ ಕಾಮಿಡಿ ಇದೆ. ಸ್ವಲ್ಪ ಇವಾಗಿನ ಕಾಲಿದ್ದು ಈ ಕನ್ನಡ ಯಾವ ರೀತಿ ತುಳಿತಕ್ಕೆ ಒಳಗಾಗಿದೆ ಇದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು. ಅದೇ ಕನ್ನಡ ಕನ್ನಡದ ಬಗ್ಗೆ ಇತ್ತು. ಹಾಂ, ಚೆನ್ನಾಗಿದೆ. ಪರವಾಗಿಲ್ಲ. ಪರವಾಗಿಲ್ಲ. ಚೆನ್ನಾಗಿದೆ ಸರ್. ಅವ್ರಿಗೂ ನಡೆದಿರೋಂಥ ಒಂದು ಘಟನೆ, ಒಂದು ವಿಧಿವಿಧಾನ ತೋರಿಸಿದ್ದಾರೆ. ಜಗ್ಗೇಶ್ ಸರ್ ಫ್ಯಾನ್ಸ್ ನಾವೆಲ್ಲ, ನಮಗೆಲ್ಲ ಓಕೆ. ಬಟ್ ಕನ್ನಡ ಚಿತ್ರರಂಗದ ಗುಟ್ಟು ಎಷ್ಟು ಕರಾಳವಾಗಿತ್ತು ಅನ್ನೋದು ತೋರಿಸಿದ್ದಾರೆ. ಚೆನ್ನಾಗಿದೆ. ಗುರುಪ್ರಸಾದ್ ಸರ್ ನಡೆದಿರೋಂಥ ಘಟನೆನ ಕತೆ ಮಾಡಿದ್ದಾರೆ, ಓಕೆ. ಬಟ್ ಜಗ್ಗೇಶ್ ಸರ್ ರಂಗನಾಯಕ ಅನ್ನೋ ಕ್ಯಾರೆಕ್ಟರ್ ತೊಗೊಂಬಂದಿರೋದು, ಈಸ್ ಎ ಬೋರ್ನ್ ಆರ್ಟಿಸ್ಟ್. ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ನಾವೊಬ್ಬ ಆರ್ಟಿಸ್ಟ್ ಆಗಿನೂ ಅವರನ್ನು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ಈ ಸಿನಿಮಾದಲ್ಲಿ ಅದಕ್ಕೆಲ್ಲದಕ್ಕಿಂತ ಮೀರಿ ಸ್ಯಾಂಡಲ್ವುಡ್ನ ಗುಟ್ಟು ನೋಡೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಗುರುಪ್ರಸಾದ್ ಸರ್ ಅವ್ರ ಟೈಮಿಂಗ್ಸ್ ಸಖತ್ ಇಷ್ಟ. ಬಟ್ ಇದರಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್, ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಅಪಾನ್ ಎವ್ರಿಥಿಂಗ್ 1911ರಿಂದ 36ವರೆಗೂ ನಡೆದಿರುವಂಥ ಕರಾಳ ವಿಷಯಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ. ಆಯಿತು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಕನ್ನಡದ ಸಿನಿಮಾ ನೋಡಬೇಕು, ನೀವು ಹೇಗಿದೆ ಅಂತ ಹೇಳಬೇಕು. ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾ, ಎಲ್ಲರೂ ಬಂದು ನೋಡಿ.